ಐನಾಪುರ ಜೈನ ಸಮಾವೇಶದಲ್ಲಿ ನಿಗಮ ಮಂಡಳಿ ಸ್ಥಾಪನೆಗೆ ಮನವಿ. 25 ಲಕ್ಷ ಜೈನರು ಸೇರುವ ನಿರೀಕ್ಷೆ ಇದೆ ಎಂದ ಡಾಕ್ಟರ್ ಎನ್.ಎ. ಮಗದುಂ. ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಜೂನ್ 8ರಿಂದ 3 ದಿನಗಳ ಕಾಲ ನಡೆಯಲಿರುವಂತಹ ಜೈನ ಸಮಾವೇಶದಲ್ಲಿ ಸ್ವತಂತ್ರ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಕುರಿತು ಮನವಿ ಸಲ್ಲಿಸ್ತಾ ಇದ್ದು, ಜೈನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂಕಲಿಯ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್.ಎ. ಮಗದುಂ ಅವರು ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಾಷ್ಟ್ರಸಂತ ಆಚಾರ್ಯ ಶ್ರೀ 108 ಗುಣಧರ ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ ನಡೆಯಲಿರುವಂತಹ ಜೈನ ಮಹಾ ಅಧಿವೇಶನಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಸುಮಾರು 25 ಲಕ್ಷ ಜನ ಜೈನ ಸಮಾಜ ಬಾಂಧವರು ಭಾಗವಹಿಸುವ ನಿರೀಕ್ಷೆ ಇದ್ದು, ರಾಜ್ಯದ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್ ರವರ ಮುಖಾಂತರ ಕರ್ನಾಟಕ ಸರ್ಕಾರ ಸ್ವತಂತ್ರ ಜೈನ ಅಭಿವೃದ್ಧಿ ನಿಗಮ ಮಹಾಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಮನವಿಯನ್ನ ಅರ್ಪಿಸಲಾಗುವುದು. ಕಳೆದ 2 ವರ್ಷಗಳ ಹಿಂದೆ ಜೈನ ಮುನಿಗಳ ಹತ್ಯೆಯಾದ ನಂತರ ಆಚಾರ್ಯ ಶ್ರೀ 108 ಗುಣಧರ ನಂದಿ ಮುನಿ ಮಹಾರಾಜರು ಹುಬ್ಬಳ್ಳಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ರು. ಆಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಅನೇಕ ಮಂತ್ರಿಗಳು ಶ್ರೀಗಳನ್ನ ಭೇಟಿ ಮಾಡಿ ಜೈನ ಸಮಾಜದ ಎಲ್ಲ ಸಮಸ್ಯೆ ಬಗೆಹರಿಸಿ ಸ್ವತಂತ್ರವಾಗಿ ಜೈನ ಅಭಿವೃದ್ಧಿ ನಿಗಮ ಮಹಾಮಂಡಳಿ ಸ್ಥಾಪನೆ ಮತ್ತು ಜೈನ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ನೀಡುವ ಭರವಸೆಯನ್ನ ನೀಡಿದ್ರು. ಆದರೆ 2 ವರ್ಷ ಕಳೆದರೂ ಕೂಡ ಜೈನ ಸಮಾಜದ ಯಾವುದೇ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದನೆ ನೀಡಿಲ್ಲ. ಅದಕ್ಕಾಗಿ ನಾವು ಆಚಾರ್ಯ ಶ್ರೀ ಗುಣಧರ ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ ಬೃಹತ್ ಜೈನ ಮಹಾ ಅಧಿವೇಶನವನ್ನು ಆಯೋಜನೆ ಮಾಡಲಾಗಿದ್ದು, ಎಲ್ಲ ಜೈನ ಬಾಂಧವರು ಸೇರಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಜೊತೆಗೆ ಮುಂದಿನ ಹೋರಾಟ ರೂಪುರೇಷೆಯನ್ನ ನಿರ್ಣಯಿಸಲಾಗುವುದು ಅಂತ ತಿಳಿಸಿದ್ರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್, ಬಾಹುಬಲಿ ನಾಗನೂರೆ ಮತ್ತು ಎಸ್.ಟಿ. ಮುನವಳ್ಳಿ, ಸುರೇಶ್ ಚೌಗೋಲೆ, ಪ್ರಕಾಶ್ ಹೋಮಗೆರೆ ಮತ್ತು ರಾಜು ಚೌಗೋಲೆ, ಸಾಗರ ಮಗದುಂ, ಪಾರಿಸ್ ರಾಮತೀರ್ಥ, ರಾಜು ಲಾಂಡೆಗೆ, ಭರತೇಶ್ ಸಂತಿ, ಬಾಹುಬಲಿ ಖೋತ್, ಪ್ರವೀಣ ಸಾಗರ ಮತ್ತು ಸುಭಾಷ್ ಇನ್ನಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ರಾಜು ಕೋಳಿ. ಮಹತ್ವವಾದಂತಹ ಜೈನ ನಿಗಮ ಮಂಡಳಿ ಕಾರ್ಯ ಆಗಬೇಕಾಗಿದೆ. ಆ ಒಂದು ಜೈನ ನಿಗಮ ಅಭಿವೃದ್ಧಿ ನಿಗಮ ಒಂದು ಆಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶ ಯಾವುದೇ ಜಾತಿ ಮತ ಧರ್ಮದ ವಿರುದ್ಧವಾದಂಥ ಸಮಾವೇಶ ಅಲ್ಲ. ನಮಗೆ ಜೈನ ಧರ್ಮಕ್ಕೆ ಜೈನ ಧರ್ಮೀಯರಿಗೆ ಸಿಗ್ತಕ್ಕಂತಹ ಒಂದು ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಈ ಒಂದು ಸಮಾವೇಶವನ್ನು ಮಹಾರಾಜರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬರು ಜೈನ ಸಮಾಜದ ಶ್ರಾವಕಿಯರ ಕರ್ತವ್ಯವಿದೆ. ಈ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರೆ ಒಂದು ಸರ್ಕಾರವನ್ನು ಗಮನ ಸೆಳೆಯಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಎಲ್ಲರಲ್ಲಿ ಒಂದು ಕಳಕಳಿ ಮನವಿ ಎಂದರೆ 8ನೇ ತಾರೀಕಿಗೆ ತಮ್ಮ ಒಂದು ಸಮಯವನ್ನು ಈ ಸಮಾವೇಶಕ್ಕೆ ಮೀಸಲಾಗಿಟ್ಟು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿ ಮನವಿಯನ್ನು ಮಾಡಿಕೊಳ್ತೀನಿ. ಎಲ್ಲರಿಗೂ ಜೈ ಜೈನರು. ಜೈನ ಸಮಾಜ ಈಗ ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಶುದ್ಧ ಶಾಕಾಹಾರಿ ಇರತಕ್ಕಂಥ ಸಮಾಜ ಯಾವುದಾದ್ರೆ ಅದು ಜೈನ ಸಮಾಜ ಇವತ್ತು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಅದು ಯಾವುದೂ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ವಿಷಯದಲ್ಲಿ ನಾವು ಅದರ ಶಾಕಾಹಾರಿ ಹಾಸ್ಟೆಲ್ಗಳು ಸಪ್ರೇಟಾಗಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಈಗ ಆ ಕೆಲಸ ಪ್ರಾರಂಭ ಆಗಿದೆ. ಕೆಲವೊಂದು ಕಡೆ ಬೆಳಗಾವಿನಲ್ಲಿ, ಧಾರವಾಡನಲ್ಲಿ ಈಗ ಶಾಕಾಹಾರಿ ಹಾಸ್ಟೆಲ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಈ ಥರ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಹೊರಟಿದೆ. ಬಟ್ ಪ್ರತಿಯೊಂದು ವಿಷಯಗಳನ್ನು ನಾವು ಪ್ರತಿಯೊಂದು ಸಲ ಹೋಗಿ ಕೇಳಲಿಕ್ಕಾಗಲ್ಲ. ಅದಕ್ಕೆ ಒಂದು ನಮ್ಮ ಜೈನ ಅಭಿವೃದ್ಧಿ ನಿಗಮ ಆದರೆ ನಮ್ಮ ಎಲ್ಲ ತೊಂದರೆಗಳಿಗೆ ನಾವು ಇವತ್ತು ಉತ್ತರವನ್ನು ಕಂಡುಕೊಳ್ಬೋದು ಅಲ್ಲಿ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನ ಈಗ ಸ್ಕಾಲರ್ಶಿಪ್ಸ್ ಒಳಗೆ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಬೇಕಾದ್ರೆ ಕೆಲವು ಹುಡುಗರು ಗೊತ್ತಿರೋದ್ರ ವಿಷಯಗಳು ಅಂಥ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಬರುವವರೆಗೆ ಅಂತಂದ್ರೆ ಹಣ ಮುಗಿದಿದ್ದೀಪ ಅನ್ನೋತಕ್ಕಂಥ ಪರಿಸ್ಥಿತಿ ಬಂದು ಹೋಗ್ತಾ ಒಂದ್ಸಲ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ನಿಗಮ ಇದ್ದರೆ ಅಲ್ಲಿಂದ ನಾವು ಸರ್ಕಾರಕ್ಕೆ ಬೇಕಾದಂಥ ನಾವು ವರ್ಷಕ್ಕೆ ಬಜೆಟ್ ಮೀಟಿಂಗ್ ನಿಮಗೆಲ್ಲ ಗೊತ್ತಿದೆ. ಬಜೆಟ್ ಇದಾದಾಗ ಸೆಷನ್ ಆದಾಗ ಅದಕ್ಕಿಂತ ಮುಂಚೆ ಪ್ರೀ ಬಜೆಟ್ ಮೀಟಿಂಗ್ ಅಂತ ಮಾಡ್ತಾರೆ. ಎಲ್ಲ ಸಮಾಜದವರು ಕರೆದು ಕೇಳ್ತಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮದೇನು ಬಜೆಟ್ ಈ ಬರುವ ವರ್ಷ ಬಜೆಟ್ ಏನಿದೆ
ಅದನ್ನು ನಾವು ಸರ್ಕಾರದ ಮುಂದಿಟ್ಟರೆ ನಮ್ಮ ನಿಗಮದ ಮುಖಾಂತರ ನಾವು ಅದನ್ನು ಪಡ್ಕೋಬೋದು. ಆ ಒಂದು ನಿಟ್ಟಿನೊಳಗೆ ಇದೆಲ್ಲ ವಿಷಯಗಳು, ಸಾಕಷ್ಟು ವಿಷಯಗಳು ಅದಾವೆ. ಆ ವಿಷಯಗಳನ್ನು ನಾವು ಇವತ್ತು ಚರ್ಚೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ಈ ವಿಷಯಗಳನ್ನು ತಿಳಿಸಬೇಕು. ಆಮೇಲೆ ನಮ್ಮ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ಒಂದೇ ವಿಷಯದಲ್ಲಿ ನಾವು ಲಕ್ಷಾಂತರ ಜನ ಇವತ್ತು ಕೂಡ್ತಾ ಇದ್ದೀವಿ. ಸಮಾಜ ಲಕ್ಷಾಂತರ ಜನ ಕೂಡಿದಾಗಾದ್ರೂ ಸರ್ಕಾರಕ್ಕೆ ಗೊತ್ತಾಗ್ಬೋದು ಇವ್ರ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನೊಳಗೆ ನಾವು ಈ ಒಂದು ವಿಷಯದಲ್ಲಿ ಇವು ಸಮಾವೇಶ ಮಾಡ್ತಾ ಇದ್ದೀವಿ. ಆ ಸಮಾವೇಶಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬರಬೇಕು ಅಂತಕ್ಕಂಥ ಒಂದು ಆಸೆ ನಮ್ಮದಿದೆ. ಆ ವಿಷಯವನ್ನು ತಾವುಗಳು ಮಾಧ್ಯಮದ ಮುಖಾಂತರ ನಮ್ಮ ಸಮಾಜಕ್ಕೆ ಎಲ್ಲರಿಗೆ ಮುಟ್ಟು ಹಾಗೆ ತಾವು ದಯವಿಟ್ಟು ಮಾಡಬೇಕು ಅಂತಕ್ಕಂಥ ಒಂದು ರಿಕ್ವೆಸ್ಟನ್ನು ನಿಮ್ಮಲ್ಲಿ ನಮ್ಮ ಸಮಾಜ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಭಾಳ ಕಡಿಮೆ ಟೈಮ್ನಲ್ಲಿ ಮಧ್ಯಾಹ್ನ ಬಹುಶಃ ನನಗನ್ಸಿದ 12 ಗಂಟೆಗೆ ನಾವು ಫೋನ್ ಮಾಡಿರ್ಬೇಕು ನಿಮಗೆ, ಇವತ್ತು ಪ್ರೆಸ್ ಮೀಟಿಂಗ್ ಇದೆ ಬರೋದಿಲ್ಲ. ಅಷ್ಟಾದರೂ ಸಹ ತಾವು ಇಮಿಡಿಯೇಟಾಗಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲ ನಮ್ಮ ಸಮಾಜ ವತಿಯಿಂದ ಭಾಳ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ಜೊತೆಗೆ ನೀವುಗಳಿಗೆ ಸಹ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಸಹ ತಾವುಗಳು ಸಹ ಎಲ್ಲರೂ ನಮ್ಮದು ಈ ತಾಲೂಕು ಅನ್ಬೇಡ್ರಿ, ದಯವಿಟ್ಟು 8 ತಾರೀಕಿಗೆ ತಾವುಗಳು ಸಹ ನಮ್ಮ ಸಮಾಜದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸುತ್ತಾ, ನಮ್ಮ ಗುಣಧರ ನರಸಿಂಹ ಮಹಾರಾಜರ ನೇತೃತ್ವದಲ್ಲಿ ಅಥವಾ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂಥೇಳಿ ಈ ಸದವನ್ನು ಹೇಳಿ ತಮ್ಮೆಲ್ಲರಿಗೆ ಇನ್ನೊಂದು ಸಲ ಧನ್ಯವಾದಗಳು ಹೇಳಿ ನಾನು 2 ಮಾತು ಮುಗಿಸ್ತೇನೆ. CM ಬರ್ತಾರೆ, CM ಹೇಳಿ, ರಾಜ್ಪಾಲ್ ಗುಣಧರ ನರಸಿಂಹ ಮಹಾರಾಜರ ನೇತೃತ್ವದಲ್ಲಿ ಐನಾಪುರದಲ್ಲಿ ಬೃಹತ್ ಜೈನ್ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ವಿಶೇಷವಾದಂಥ ಸಂದೇಶ ಹೋಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ಈ ಮೀಟಿಂಗ್ ಕರೆದಿದ್ದೀವಿ. ಅದಕ್ಕೆ ದಯವಿಟ್ಟು ತಾವು ಈ ವಿಷಯ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಮಕ್ಕಳಿಂದ ಬಿಡ್ಕೊಳ್ತಿದ್ದೀವಿ. ಮೊದಲನೇ ವಿಷಯವಾಗಿ. ಎರಡನೇದಾಗಿ ಯಾಕೆ ನಾವು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಕೆಲವೊಂದು ಸಣ್ಣ ವಿಷಯಗಳು ನಾವು ಹೇಳಬೇಕಂತಂದರೆ, ಎಲ್ಲ ಸಮಾಜದವರು ಸಂಘಟನೆ ಆದಾಗ ನಮ್ಮ ಜೈನ ಸಮಾಜ ಇನ್ನೂ ಭಾಳಷ್ಟು ಸಂಘಟನೆ ಆಗಿಲ್ಲ. ಅದಕ್ಕೆ ಈ ಒಂದು ಸಮಾವೇಶದ ಮುಖಾಂತರ ನಮ್ಮ ಸಮಾವೇಶವನ್ನು ಮಾಡ್ತಾಯಿದ್ದೀವಿ, ಇವಾಗ ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇಷ್ಟು ವರ್ಷಗಳವರೆಗೆ ಏನಾಗಿದೆ ಅಂತಂತಂದರೆ, ನಾವು ವಿಶೇಷವಾಗಿ ಜೈನ ಸಮಾಜದವರು ಯಾವ ಒಂದು ಸರ್ಕಾರದ ಮಟ್ಟದಲ್ಲಿ ಹೋಗಿ ಅಥವಾ ಯಾವುದೇ ಒಂದು ನಿಟ್ಟಿನಲ್ಲಿ ನಾವು ಏನನ್ನು ಕೇಳೋದು ಅಥವಾ ಬೇಕನ್ನೋದು ಅಥವಾ ಹಠ ಹಿಡಿಯೋದು ಅಥವಾ ನಾವು ಸ್ಟ್ರೈಕ್ ಮಾಡೋದು ಇಂಥ ನಾವು ಯಾವ ವಿಷಯವನ್ನು ಮಾಡಿಲ್ಲ ಇಲ್ಲಿವರೆಗೆ, ಈಗಲೂ ಮಾಡೋದಿಲ್ಲ. ಆದರೆ ನಮ್ಮ ಸಂಘಟನೆ ಜೊತೆಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಮಾಜ ಎಷ್ಟಿದೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಮ್ಮ ಸಮಾಜಕ್ಕೆ ಎಲ್ಲ ವಿಷಯದಲ್ಲಿ ಸರ್ಕಾರದ ಒಂದು ಅಥವಾ ಒಂದು ಮೇಲಿನ ಮಟ್ಟದಲ್ಲಿ ಒಂದು ವಿಷಯ ಆಗಿದೆ ಅಂದರೆ, ಜೈನ ಸಮಾಜ ಸದೃಢವಾದಂಥ ಸಮಾಜ, ಫೈನಾನ್ಷಿಯಲಿ ಭಾಳ ಸ್ಟ್ರಾಂಗ್ ಇದ್ದಾರೆ, ಫೈನಾನ್ಷಿಯಲಿ ಒಳ್ಳೆಯವರು ಇದ್ದಾರೆ ಅಂತಕ್ಕಂಥ ಸಂದೇಶ ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಒಂದು ಇದರಲ್ಲಿ ಸಮಾಜದಲ್ಲಿ ಸಾಕಷ್ಟು ಜನ ಇವತ್ತು ಬಡವರು ಇದ್ದಾರೆ. ಆಮೇಲೆ ಕೇವಲ ನಮ್ಮ ರೈತಾಪಿ ಜನಾಂಗದವರಲ್ಲಂತೂ ಸಾಕಷ್ಟು ತೊಂದರೆಗಳು ಇದ್ದಾವೆ. ಅವ್ರ ಮಕ್ಕಳ ಶಿಕ್ಷಣಕ್ಕೂ ಸಾಕಷ್ಟು ತೊಂದರೆಗಳಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿಕೊಡ್ಬೇಕಾಗಿದ್ದಪ್ಪ ಅಂತಂದರೆ, ಕೇವಲ ಜೈನ್ ಅಂದರೆ ಭಾಳ ಶ್ರೀಮಂತರು ಅಂತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲೂ ಸಹ ಸಾಕಷ್ಟು ಜನ ಬಡವರು ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ, ಅವ್ರ ಶಿಕ್ಷಣಗಳು ಇದ್ದಾವೆ. ಆಮೇಲೆ ಸಾಕಷ್ಟು ಜನ ನಮ್ಮಲ್ಲೂ ವೃತ್ತಿಗಳನ್ನು, ವಿಶೇಷವಾಗಿ ಇಂಡಸ್ಟ್ರಿಗಳನ್ನು ಎಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಥರದ ಸ್ಕೋಪ್ ಸಿಗೋಂಗಿಲ್ಲ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಕೆಲವೊಂದು ವಿಷಯಗಳನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದ್ದದ. ಜೊತೆಗೆ ಬಹಳ ದಿವಸಗಳಿಂದ ನಮ್ಮ ಬೇಡಿಕೆ ಬಹಳ ದೊಡ್ಡ ಮೊದಲಿಂದ ಒಂದು ಬೇಡಿಕೆ ಇದೆ. ಒಂದು 2-3 ವರ್ಷದಿಂದ ನಾವು ಅದರ ಬಗ್ಗೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ. ಅದು ನಮ್ಮ ಜೈನ ಸಮಾಜಕ್ಕೆ ಜೈನ ಅಭಿವೃದ್ಧಿ ನಿಗಮ ಆಗಬೇಕು. ಆ ಒಂದು ನಿಗಮ ಆದರೆ ನಮಗೆ ಬರ್ತಕ್ಕಂಥ ಯಾವುದೇ ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದೇ ಒಂದು ಸವಲತ್ತುಗಳಿರ್ಬೋದು, ಆ ನಮ್ಮ ಜೈನ ಅಭಿವೃದ್ಧಿ ನಿಗಮದ ಮುಖಾಂತರ ನಮ್ಮ ಸಮಾಜಕ್ಕೆ ಒಳ್ಳೆಯ ಶೇಪ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು ಅಂತಕ್ಕಂಥ ವಿಷಯ ಇಟ್ಕೊಂಡು ನಾವು ಜೈನ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನು ತರ್ತಾ ಇದ್ದೇವೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಇಂಥ ಸಾಕಷ್ಟು ವಿಷಯಗಳು ನಮಗೆ ಇವತ್ತಿದ್ದಾವೆ. ಸಾಕಷ್ಟು ವಿಷಯಗಳಂತಂದರೆ, ಈಗ ನಮ್ಮ ಸಮಾಜಕ್ಕೆ ಇವತ್ತು ನಮ್ಮಲ್ಲಿ ಅತಿ ಪವಿತ್ರವಾದಂಥ ಸ್ಥಳ ಅಂತಂದರೆ ಸಮ್ಮೇದ ಶಿಖರ್ಜಿಗೆ ನಮ್ಮ ಸಮಾಜದಿಂದ ಬಡವರು ಇದ್ದಾರೆ. ಅಂಥ ಬಡ ಜನರಿಗೆ ಫ್ರೀಯಾಗಿ ಸರ್ಕಾರ ಸವಲತ್ತುಗಳು ಕೊಡಬೇಕು. ಸಾಕಷ್ಟು ವಿದ್ಯಾರ್ಥಿಗಳೇ ಮೊದಲು ಸ್ಕಾಲರ್ಶಿಪ್ ಸಾಕಷ್ಟು ಬರ್ತಿತ್ತು, ಆದರೆ ಈಗ ಸ್ಕಾಲರ್ಶಿಪ್ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇಂಥ ಭಾಳಷ್ಟು ವಿಷಯಗಳು ನಮ್ಮಲ್ಲಿದ್ದಾವೆ. ಆ ಎಲ್ಲ ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತಂದು
ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಷಯದಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟೊಳಗೆ ಬೃಹತ್ ಸಮಾವೇಶ ಸುಮಾರು ನಮ್ಮೆಲ್ಲರ ಅಂದಾಜು ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ಐನಾಪುರದಲ್ಲಿ ಕೂಡ್ತಾರೆ ಇವತ್ತು. ಆ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯದ ಗಣಿತವೇತ್ತ ಇವರು ನಮ್ಮ ರಾಜ್ಯಪಾಲರು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಥವಾ ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲ MLAಗಳು, ಮಿನಿಸ್ಟ್ರುಗಳು, ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ. ಆಮೇಲೆ ದಿನಾಂಕ 8/6/2025 ಪರಮ ಪೂಜ್ಯ ಗುಣದಾನಂದ ಮಹಾರಾಜರ ನೇತೃತ್ವದ ಅಥವಾ ಸಾನ್ನಿಧ್ಯದಲ್ಲಿ ಒಂದೇನು ಜೈನ ಸಮಾವೇಶ ನಡೀತಾ ಇದೆ ಅದರ ಬಗ್ಗೆ ಸವಿಸ್ತಾರದ ಮಾಹಿತಿಯನ್ನು ಆತ್ಮೀಯರಾದ ಡಾಕ್ಟರ್ ಮಗ್ದುಮ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಈಗ ಸಂದರ್ಭದಲ್ಲಿ ತಿಳಿಸೋದಷ್ಟೇ, ಭಗವಾನ್ ಮಹಾವೀರ ತೀರ್ಥಂಕರರು ಬದುಕು ಮತ್ತು ಬದುಕು ಬಿಡಲು ಅಂತ ಒಂದು ಸಂದೇಶವನ್ನು ಕೊಟ್ಟರು. ಅಂದರೆ ನಾವು ಬದುಕಬೇಕು, ಮತ್ತೊಬ್ಬರಿಗೂ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ. ಅದೇ ತತ್ವದಿಂದನೇ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕನ್ನು ಸಂವಿಧಾನ ಕಲ್ಪಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೇನಿದೆ ಸಮಾವೇಶದ ನಮ್ಮ ಹಕ್ಕಿಗಾಗಿ, ಸಂವಿಧಾನದಲ್ಲಿ ಕಲ್ಪಿಸಿದ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಾವೇಶ. ಇಲ್ಲಿ ಯಾರ ವ್ಯಕ್ತಿಗತವಾದ ಸಮಾವೇಶ ಅಲ್ಲ, ಅಥವಾ ಯಾರ ಸರ್ಕಾರ ವಿರುದ್ಧ ಆಗಲಿ ಅಥವಾ ಪಕ್ಷದ ವಿರುದ್ಧ ಆಗಲಿ ಯಾರೇ ವಿರುದ್ಧವಾದ ಸಮಾವೇಶವಲ್ಲ. ನಮ್ಮ ಹಕ್ಕನ್ನು ನಮ್ಮ ಕಲ್ಪಿಸಿಕೊಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮದೇ ಆದ ಒಂದು ಸಮಾಜಕ್ಕೆ ಪ್ರತ್ಯೇಕವಾದ ಒಂದು ನಿಗಮ ಸ್ಥಾಪನೆ ಆಗಬೇಕು. ನಿಗಮದ ಮುಖಾಂತರ ಸಮಾಜದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ತಮಗೆಲ್ಲ ಗೊತ್ತಿದ್ದಂತೆ ಈ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಇದೆ, ಮರಾಠ ಅಭಿವೃದ್ಧಿ ನಿಗಮ ಇದೆ, ಅಲ್ಪಸಂಖ್ಯಾತರ ನಿಗಮನೂ ಇದೆ. ಮತ್ತು ಅಲ್ಪಸಂಖ್ಯಾತರ ನಿಗಮದಲ್ಲಿ ಅಲ್ಪಸಂಖ್ಯಾತರ ಎಲ್ಲ ಸಮಾಜಗಳಲ್ಲಿ ಬರ್ತಾವೆ. ಅದಕ್ಕೆ ಎಲ್ಲರಿಗೂ ಹರಿದು ಹಂಚಿ ಹೋಗ್ತದೆ. ಅದಕ್ಕೆ ಆ ಸಪ್ರೇಟ್ ಒಂದು ನಿಗಮ ಆಯ್ತಪ್ಪ ಅಂದ್ರೆ ಆ ಸಮಾಜಕ್ಕನ ಒಂದು ಮೀಸಲಾದ ಫಂಡ್ ಕಲ್ಪಿಸ್ತಾರೆ. ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದು ಆಯ್ತಪ್ಪ ಅಂದರೆ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅಂದರೆ ಸ್ಕಾಲರ್ಶಿಪ್ ಇರ್ಬೋದು, ನಮ್ಮ ಮಂದಿರಗಳ ಜೀರ್ಣೋದ್ಧಾರ ಇರ್ಬೋದು, ಸಂರಕ್ಷಣೆ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು. ಯಾಕಂದರೆ ಎಲ್ಲರಿಗೂ ಏನು ಅನಿಸ್ತದೆ, ಜೈನ ಸಮಾಜ ಭಾಳ ಶ್ರೀಮಂತ ಸಮಾಜ ಇರ್ತದೆ. ತಮಗೇನು ತಾವು ಎಲ್ಲ ರೂರಲ್ ಏರಿಯಾದಿಂದ ಬಂದವರಿದ್ದೀರಿ. ಸಾಕಷ್ಟು ಕಡು ಬಡವರೂ ಈ ಸಮಾಜದಾಗ ಅದಾರೆ. ಅಂದರೆ ಒಂದು ಒಪ್ಪತ್ತು ಊಟಿಗೆ ಬಿರಿ ಇದ್ದು ಸಮಾಜದಾಗ ಜನ ಇದ್ದಾರೆ. ಅವರು ಅಂದರೆ ಎಲ್ಲರೂ ಸಮಾಜದ ಒಂದು ಮುಖ್ಯ ವಾಹಿನಿ ಬರಬೇಕು. ಏನು ಸಂವಿಧಾನದ ಉದ್ದೇಶದ ಸಮಪಾಲು ಸಮಬಾಳು ಅಂತೇಳಿ ಆ ಉದ್ದೇಶ ಈಡೇರಿಸುವ ಸಂಬಂಧನೇ ಇದು ನಮ್ಮ ಸಮಾವೇಶದ. ಅದಕ್ಕೆ ತಾವು ಎಲ್ಲರೂ ಸಹಕಾರ ಕೊಡಬೇಕು. ಸಮಾಜದ ಬಾಂಧವರಿಗೆ ನಾನು ಕಳಕಳಿ ವಿನಂತಿ ಮಾಡ್ಕೋತೀನಿ. ಹೆಚ್ಚಿನ ಸಂಖ್ಯೆದಾಗ ಏನು ಒಂದು ಮಹಾರಾಜರ ಇಚ್ಛೆ ಅದ, ಒಂದು ನಿಗಮ ಸ್ಥಾಪನೆ ಆಗೋ ಸಂಬಂಧ ಏನು ಅವ್ರು ಹೋರಾಟ ಮಾಡತ್ತಾರೆ ನಿರಂತರವಾಗಿ. ನಾವು ನೀವೆಲ್ಲ ಒಂದು ತನುಮನ ಧನದಿಂದ ಸಮಾಜವನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಅಲ್ಲ ರಿಕ್ವೆಸ್ಟ್ ಮಾಡಿರಿ. ಹಂಗೆ ಆಯಿತು. ಗ್ರೂಪ್ ಹಾಕ್ಬಿಡೋಣ. ಮೊಬೈಲ್ ಮುಗಿತದ ಸರ್. ಸರ್ ಸೆಕೆಂಡ್ ಸಲ ಅಂತ